ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ರೌಂಡ್ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಾನು ತಮ್ಮನೇಲಿ ಏನಿದೆ ನಿಮ್ಮನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಅಷ್ಟೇ, ಅಂದರೆ ಸೆಕೆಂಡ್ ರೌಂಡು ಡೇಟ್ಸ್ ಯಾವಾಗ ಬಿಡ್ತಾರೆ ಅಂತ. ಬಟ್ ಈ ವಿಡಿಯೋದಲ್ಲಿ ನಾನು ಏನು ಇನ್ಫಾರ್ಮೇಷನ್ ಕೊಡಬೇಕು ಅದನ್ನು ಕ್ಲಿಯರಾಗಿ ಕೊಡ್ತಾ ಇದ್ದೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಸೆಕೆಂಡ್ ರೌಂಡ್ಗೆ ಯಾರ್ಯಾರು ಹೋಗ್ತಾರೆ ಫಸ್ಟು ಈ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಸೆಕೆಂಡ್ ರೌಂಡಲ್ಲಿ ಏನೇನು ಆಗುತ್ತೆ. ಥರ್ಡ್, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಸೆಕೆಂಡ್ ರೌಂಡ್ ಆದಮೇಲೆ ಹೋಗೋದು ಎಷ್ಟು ಸೇಫ್ ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಮಾತಾಡ್ತೀನಿ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಆಗ್ತಕ್ಕಂಥ ಮೇಜರ್ ಚೇಂಜಸ್ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ನಿಮ್ಮ ಫೀಸ್ ಪ್ರಾಸೆಸ್ ಬಗ್ಗೆ ಮಾತಾಡ್ತೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಬಿಕಾಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಐ ಹ್ಯಾವ್ ವಾಯ್ಸ್ ಬಟ್ ನಥಿಂಗ್ ಟು ಕನ್ವಿನ್ಸ್ ಯು ಗೈಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಪ್ಲೀಸ್ ಲಿಸನ್ ಟು ಇಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಕಂಪ್ಲೀಟ್ಲಿ ಸೊ ದ್ಯಾಟ್ ಯು ಡೋಂಟ್ ಡೂ ಮಿಸ್ಟೇಕ್ಸ್. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ ಮಾಡ್ಕೊಂಡು ವಿಡಿಯೋ ನೋಡಿ. ದ್ಯಾಟ್ಸ್ ಗೋನಾ ಬಿ ಅ ಮೋಟಿವೇಶನ್ ಫಾರ್ ಮೀ. ಆ್ಯಂಡ್ ನಾನು ಹೇಳ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ PDF ಫಾರ್ಮೆಟಲ್ಲಿ ಬೇಕು, ನಿಮ್ಗೆ ಹ್ಯಾಂಡ್ ಆಗಿರಬೇಕು ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕಾಲೇಜ್ ಚಾಟ್ ಬೋರ್ಡ್ ಲಿಂಕನ್ನು ನಿಮಗೆ ನಾನೇನು ವಿಡಿಯೋ ಪ್ಲೇ ಮಾಡ್ತಾ ಇದ್ದೀನಿ ಇದನ್ನು ಏನು ಎಕ್ಸಾಕ್ಟ್ ಇದನ್ನು ಫಾಲೋ ಮಾಡಿ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ಒಂದು PDF ಸಿಗುತ್ತೆ. ಹ್ಯಾಂಡಿ ಆಗಿರುತ್ತೆ. ಪ್ರತಿಯೊಂದು ಈವೆಂಟ್ ಇನ್ಫಾರ್ಮೇಷನ್ ಸಹ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ ಅದರಲ್ಲಿ. ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ ರೆಫರೆನ್ಸ್. ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಟು ಚೆಕ್ಔಟ್. ಬನ್ನಿ ಡೈರೆಕ್ಟಾಗಿ ವಿಡಿಯೋಗೆ ಹೋಗುವ. ನೋಡಿ, ಫಸ್ಟ್ ಕ್ವೆಶನ್ನು, ಸೆಕೆಂಡ್ ರೌಂಡ್ಗೆ ಯಾರ್ಯಾರು ಹೋಗ್ತಾರೆ. ಸೆಕೆಂಡ್ ರೌಂಡ್ಗೆ ನಿಮ್ಗೆ ಯಾರಿಗೆ ಕಾಲೇಜ್ ಸಿಕ್ಕಿರೋದೇ ಇಲ್ಲ, ಫಸ್ಟ್ ರೌಂಡ್ ಅಲಾಟ್ ಆಗಿರೋದಿಲ್ಲ ಅಂಥವ್ರು ಹೋಗ್ತಾರೆ. ಆ್ಯಂಡ್ ಸೆಕೆಂಡು ಯಾರ್ಯಾರು ಚಾಯ್ಸ್ 2 ಕೊಟ್ಕೊಂಡು ಅಪ್ಗ್ರೇಡ್ಗೋಸ್ಕರ ಹೋಗ್ತಾ ಇರ್ತಾರೆ ನೀವು, ಅಂಥವರಿಗೆ ಸೆಕೆಂಡ್ ರೌಂಡು ನೀವು ಬೇಸಿಕ್ಲಿ ಹೋಗ್ತೀರಾ. ಆ್ಯಂಡ್ ಥರ್ಡ್ ಬಂದ್ಬಿಟ್ಟು ಯಾರು ಚಾಯ್ಸ್ 3 ಕೊಟ್ಕೊಂಡು ಹೋಗಿರ್ತಾರೆ, ಅಂದರೆ ನಂಗೆ ಸಿಕ್ಕಿರೋ ಕಾಲೇಜ್ ನನಗೆ ಬೇಡ, ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ. ಓಕೆ, ಇಂಥವ್ರು ಬೇಸಿಕ್ಲಿ ನೀವು ಇದಕ್ಕೆ ಹೋಗ್ತೀರಾ. ಆ್ಯಂಡ್ ಇಲ್ಲಿ ಆಗ್ತಕ್ಕಂಥ ಮೇಜರ್ ಈವೆಂಟ್ಸ್ ಏನೇನು, ಸೆಕೆಂಡ್ ರೌಂಡಲ್ಲಿ ಫಸ್ಟ್ ಬರ್ತಕ್ಕಂಥ ಈವೆಂಟ್ ಏನು ಅಂತಂದರೆ ನಿಮ್ಮ ಆಪ್ಷನ್ಸನ್ನು ನಿಮಗೆ ಎಡಿಟ್ ಮಾಡಲಿಕ್ಕೆ ಆಪ್ಷನ್ಸನ್ನು ಕೊಡ್ತಾರೆ. ಓಕೆ, ಇಲ್ಲಿ ನೀವು ಹೊಸ ಇಂಜಿನಿಯರಿಂಗ್ ಕಾಲೇಜ್ಗಳನ್ನೆಲ್ಲ ಆ್ಯಡ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ನೀವಿಲ್ಲಿ ಬೇಸಿಕ್ಲಿ BAMS ಅನ್ನೋ ಒಂದು ಕೋರ್ಸ್ ಇರುತ್ತೆ. ಓಕೆ, ಆ ಒಂದು ಕೋರ್ಸ್ ಕಾಲೇಜ್ಗಳು ನಿಮಗೆ ಫಸ್ಟ್ ರೌಂಡಲ್ಲಿ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಅದಕ್ಕೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಆ ಕಾಲೇಜ್ಗಳು ಆಪ್ಷನ್ ಇದರಲ್ಲಿ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನಿಮ್ಮ ರ್ಯಾಂಕ್ ಏನಾದರೂ ಒಂದು ಕಾಲೇಜ್ ಸಪೋರ್ಟ್ ಮಾಡ್ತಾರೆ, ಡೆಫಿನೆಟ್ಲಿ ಗಿವ್ ಇಟ್ ಅ ಟ್ರೈ, ಬಿಕಾಸ್ ಇಟ್ಸ್ ಒನ್ ಆಫ್ ದ ಈಸಿ ಡಾಕ್ಟರ್ ಆಗ್ತಕ್ಕಂಥ ಕೋರ್ಸ್ ಆಗಿರುತ್ತೆ. ನಾಟ್ ಈಸಿ, ಐಮ್ ಟೆಲಿಂಗ್ ಯು, ಜಸ್ಟ್ ಐಮ್ ಸೇಯಿಂಗ್ ದಟ್. ಓಕೆ, ನೀಟ್ ಬರೀದೇನೆ KCET ಮುಖಾಂತರ ನೀವು ಬೇಸಿಕ್ಲಿ BAMS ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೊಬಹುದಾಗಿರುತ್ತೆ. ಸೆಕೆಂಡ್ ರೌಂಡಲ್ಲಿ ಒಂದು ಕಾಲೇಜ್ಗಳು ಅಷ್ಟೇ ಆ್ಯಡ್ ಮಾಡ್ಕೊಳ್ತಕ್ಕಂಥದ್ದು. ಅದು ಬಿಟ್ಟರೆ ನಿಮ್ಮ ಆಪ್ಷನ್ಸನ್ನು ನೀವು ರೀಆರ್ಡರ್ ಮಾಡಬಹುದಾಗಿರುತ್ತೆ, ಅದರ ಮೇಲೆ ಕೆಳಗೆ ಮಾಡಬಹುದಾಗಿರುತ್ತೆ. ಮೇಜರ್ ಚೇಂಜಸ್ ನೀವೇನು ಮಾಡೋಕ್ಕಾಗೋದಿಲ್ಲ, ಅಂದರೆ ಆ್ಯಡ್ ಮಾಡ್ಕೊಳ್ಳೋದು ಇದೆಲ್ಲ ನೀವು ಮಾಡೋಕ್ಕಾಗೋದಿಲ್ಲ. ಓಕೆ, ಚಾಯ್ಸ್ 3 ಕೊಟ್ಟಿದ್ರೆ ನೀವು ಎಂಟೈರ್ ಆಪ್ಷನ್ಸನ್ನು ನೀವು ಚೇಂಜ್ ಮಾಡ್ಕೊಬೋದು, ಅಂದರೆ ಮೇಲೆ ಕೆಳಗೆ ಮಾಡಬಹುದಾಗಿರುತ್ತೆ. ಬಟ್ ಯು ಕೆನಾಟ್ ಆ್ಯಡ್ ಎನಿ ಕಾಲೇಜ್ ಅಪಾರ್ಟ್ ಫ್ರಮ್ ದ BAMS. ನೀವು ಯಾವ್ದಾದ್ರು ಕಾಲೇಜ್ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡಬಹುದು ಅಂತಂದರೆ ಅದು ಬರೀ BAMS ಕಾಲೇಜ್ಗಳು ಅಷ್ಟೇ. ಓಕೆ, ಲೆಟ್ ಮಿ ಬಿ ಕ್ಲಿಯರ್ ಅಬೌಟ್ ದಿಸ್. ನೆಕ್ಸ್ಟು, ಸೆಕೆಂಡ್ ರೌಂಡ್ ಏನಕ್ಕೆ ಮನೋಜ್ ಇಂಪಾರ್ಟೆಂಟು, ಏನಕ್ಕೆ ಇಷ್ಟೊಂದು ಹೈಪ್ ಕೊಡ್ತಾ ಇದೆಯಾ. ಸೆಕೆಂಡ್ ರೌಂಡ್ ಏನಕ್ಕೆ ಇಂಪಾರ್ಟೆಂಟು ಅಂತಂದರೆ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಫ್ರೆಂಡ್ಸ್ಗಳೆಲ್ಲ, ಅಂದರೆ ಮೋಸ್ಟ್ಲಿ 65% ಆಫ್ ದ ಆಪ್ಲಿಕೆಂಟ್ಸ್ who are participating in KCET counseling will be joining colleges in second round. ಬಿಕಾಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತಂದರೆ ಎಷ್ಟೋ ಜನಗಳಿಗೆ ಇವಾಗಲೂ ಸಹ ಭಯ ಇದೆ. ಏನು ಅಂತಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಹೋಗೋಷ್ಟೊಳಗಡೆ ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಜನ ಸೇರ್ಕೊಂಡ್ಬಿಟ್ಟಿರ್ತಾರೆ. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಸೀಟ್ಗಳೇ ಇರೋದಿಲ್ಲ. ಇರೋಬರೋ ಸೀಟ್ಗಳನ್ನು ಜಾಯ್ನ್ ಆಗಬೇಕಾಗಿರುತ್ತೆ. ನನಗೆ ಯಾವ ಬ್ರಾಂಚ್ ಸಿಗುತ್ತೋ ಯಾವ ಕಾಲೇಜ್ ಸಿಗುತ್ತೋ ಗೊತ್ತಿರೋದಿಲ್ಲ. ಸೊ ಇಟ್ಸ್ ವಾಟ್ ಐ ಫೀಲ್ ದ್ಯಾಟ್ ನಾನು ಸೆಕೆಂಡ್ ರೌಂಡಲ್ಲೇ ಕಾಲೇಜ್ ಸೇರ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಇರುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ ದ ಜನಗಳು ಇದರಲ್ಲಿ ಕಾಲೇಜ್ ಸೇರ್ಕೊಂಡ್ಬಿಡ್ತಾರೆ. ಆ್ಯಂಡ್ ಎಲ್ಲ ವೇಕೆಂಟ್ ಸೀಟ್ಗಳಿಗೆ ಏನಿರುತ್ತೆ ಒಳ್ಳೊಳ್ಳೆ ಕಾಲೇಜಲ್ಲಿ ಅದೆಲ್ಲ ಮೋಸ್ಟ್ಲಿ ಫಿಲ್ಲಪ್ ಆಗಿಬಿಡುತ್ತೆ. ಓಕೆ, ಆ ಒಂದು ರೀಸನ್ಗೆ ಈ ಒಂದು ರೌಂಡ್ ಇದೆ ಭಾಳ ಇಂಪಾರ್ಟೆಂಟು. ನೀವು ಕಾಲೇಜನ್ನು ರೀಆರ್ಡರ್ ಮಾಡಬೇಕಾದ್ರೂ ಅಷ್ಟೇ, ಐಮ್ ಟೆಲ್ಲಿಂಗ್ ಯು, ನೀವೇನಾದರೂ ನಾನು ಹೇಳೋ ಥರ ಆಪರ್ಚುನಿಟಿ ಮಾಡಿದ್ದಿದ್ರೆ, ಅಂದರೆ ನಿಮ್ಗೆ ಯಾವ ಕಾಲೇಜ್ ಸಿಗೋದಿಲ್ಲ ಅದು ಟಾಪಲ್ಲಿದ್ದು, ಆ್ಯಂಡ್ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅದು ಬಾಟಮಲ್ಲಿದ್ದರೆ, ನಿಮ್ಮ ಹತ್ರ ರೀಅರೇಂಜ್ ಮಾಡ್ಕೊಳ್ಳೋದಕ್ಕೆ ಬೇಜಾನು ಆಪ್ಷನ್ಗಳಿರ್ತವೆ. ಆ್ಯಂಡ್ ಟ್ರಸ್ಟ್ ಮಿ ವೆನ್ ಐ ಸೇ ದಿಸ್, ನಿಮಗೆ ಒಳ್ಳೆ ಅಪ್ಗ್ರೇಡ್ ಸಿಗುತ್ತೆ. ಓಕೆ, ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂತಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಯಾವ ಒಂದು ಕಾರಣಕ್ಕೆ, ಈ ಒಂದು ಕಾರಣಕ್ಕೆ ನಾನು ಹೇಳೋ ಥರ ಆಪರ್ಚುನಿಟಿ ನಾನು ಅದಕ್ಕೇನೆ ಈ ರೀತಿ ಮಾಡಿ ಅಂತ ನಿಮಗೆ ಹೇಳಿದ್ದು. ಓಕೆ, ಅಕಸ್ಮಾತ್ ಮಾಡಿದರೆ ಇಟ್ಸ್ ಗುಡ್, ಇಲ್ಲ ಅಂತಂದರೆ ಕಾಂಟ್ ಹೆಲ್ಪ್ ಯು ಗೈಸ್. ಓಕೆ, ನೆಕ್ಸ್ಟು ಥರ್ಡ್ ಚಾಯ್ಸ್ 3 ಬಗ್ಗೆ ನಾನು ಆಗಲೇ ಮಾತಾಡಿದ್ದೀನಿ. ಅಂದರೆ ನೀವು ಒಂದು ಕಾಲೇಜ್ ಡಿಲೀಟ್ ಮಾಡ್ಕೊಂಡಿರ್ತೀರ, ಬಾಕಿ ಇದನ್ನು ನೀವು ರೀಆರ್ಡರ್ ಮಾಡಬಹುದಾಗಿರುತ್ತೆ. ಸೊ ಹಿಂಗಿರುತ್ತೆ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಹೋಗೋದು ಎಷ್ಟು ಸೇಫು ಮನೋಜ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ನೀವು ಹಾಕ್ಕೊಂಡಿರ್ತಕ್ಕಂಥ ಕಾಲೇಜ್ಗಳು, ಓಕೆ, ಅಲ್ಲಿ ಯಾವ್ದಾದ್ರು ವೇಕೆಂಟ್ ಸೀಟ್ ಇತ್ತು ಆ್ಯಂಡ್ ನೀವು ಆ ಬ್ರಾಂಚನಲ್ಲಿ ಹಾಕ್ಕೊಂಡಿದ್ರೆ
ನಿಮಗೆ ಆವಾಗ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಬಿಕಾಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವೇಕೆನ್ಸಿ ಫಿಲ್ಲಿಂಗ್ ರೌಂಡ್. ನಿಮಗೆ ಲಕ್ ಚೆನ್ನಾಗಿದ್ರೆ ನಿಮ್ಮ ಹತ್ರ ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಬ್ರಾಂಚ್ ಸಿಕ್ಬಿಡುತ್ತೆ. ಈ ಒಂದು ಯು ಹ್ಯಾವ್ ಫಸ್ಟ್ ರ್ಯಾಂಕ್, ಐ ಆಮ್ ಟೆಲಿಂಗ್ ಯು. ಓಕೆ, ಸುಮಾರು ಕೇಸ್ಗಳು ನೋಡಿದ್ದೀನಿ ಈ ಥರದ್ದು. ಅಕಸ್ಮಾತ್ ಇಲ್ಲ ನಿಮ್ಮ ಲಕ್ಕಿಲ್ಲ ಅಂತಂದರೆ ನೀವು ಚಾಯ್ಸ್ ಟು ಕೊಟ್ಕೊಂಡು ಸೇಫಾಗಿ ಆಟ ಹಿಡಿದಿದ್ರೆ ಡೆಫಿನೆಟ್ಲಿ ಆ ಕಾಲೇಜ್ ನಿಮ್ಗೆ ಬ್ಯಾಕಪ್ ಇದ್ದೇ ಇರುತ್ತೆ. ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇ ಮಾಡಬೇಕಾಗಿರುತ್ತೆ. ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಇದನ್ನು. ನೀವು KA ಫೀಸನ್ನು ಇಲ್ಲಿ ಪೇ ಮಾಡಲೇಬೇಕು. ಕಾಲೇಜ್ಗೆ ಹೋದ್ಮೇಲೆ ಕಾಲೇಜ್ ಫೀಸನ್ನು ಪೇ ಮಾಡ್ತೀರಾ ಅಟ್ ದ ಟೈಮ್ ಆಫ್ ಅಡ್ಮಿಷನ್ಸ್. ಓಕೆ, ನಿಮಗೆ ಅದಕ್ಕೊಂದು ಡೇಟ್ ಕೊಡ್ತಾರೆ ಚಾಯ್ಸ್ ಎಂಟ್ರಿ ಆದಮೇಲೆ. ಯು ಡೋಂಟ್ ವರಿ ಅಬೌಟ್ ಇಟ್. ಚಾಯ್ಸ್ 1 ಆಗಿ ನಿಮ್ಮ ಫ್ರೆಂಡ್ಸ್ಗಳು ಜಾಯ್ನ್ ಆಗಿರ್ತಾರಲ್ಲ, ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ಮೋಸ್ಟ್ಲಿ ಆಗ್ತಕ್ಕಂಥ ಈವೆಂಟ್ ಇಷ್ಟೇ. ಈಗ ಬರೋಣ ಡೇಟ್ ಬಗ್ಗೆ ಮಾತಾಡೋಣ. ಯಾವಾಗ ನಿಮ್ಮ ಸೆಕೆಂಡ್ ರೌಂಡ್ ಎಡಿಟಿಂಗ್ ಆಪ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ. ಯೂಶ್ವಲಿ ಲಾಸ್ಟ್ ಇಯರ್ ಎಲ್ಲ ಹೇಗಾಗಿತ್ತು ಅಂತಂದರೆ, ಯಾವಾಗ ನಿಮ್ಮ ಚಾಯ್ಸ್ ಎಂಟ್ರಿ ಪ್ರಾಸೆಸ್ ಕಂಪ್ಲೀಟಾಗಿ ಮುಗಿದಿರುತ್ತೆ ಅಂತಂದರೆ ಚಾಯ್ಸ್ ನೀವು ಎಂಟ್ರಿ ಮಾಡಿ ನಿಮಗೆ ಒಂದು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ. ಈ ವರ್ಷ ಹಿಂಗೆ 14th 6 o'clock ಒಳಗಡೆ ನೀವು ಹೋಗಿ ಚೆಕ್ ಮಾಡಿಸ್ಕೊಬೇಕು ಅಂತ. ಸಿಮಿಲರ್ಲಿ ನಿಮಗೆ ಆ ಒಂದು ಡೇಟ್ ಇರುತ್ತೆ, ಅಲ್ಲಿ ಹೋಗಿ ನೀವು ಬೇಸಿಕಲಿ ಚೆಕ್ ಮಾಡಿಸ್ಕೊಂಡು ಬರಬಹುದಾಗಿರುತ್ತೆ. ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಬೇಸಿಕಲಿ ಟು ಯು. ಸೊ ದ್ಯಾಟ್ಸ್ ಪ್ರಿಟಿ ಮಚ್ ಇನ್ಫಾರ್ಮೇಷನ್ ಅಬೌಟ್ ದ ಸೆಕೆಂಡ್ ರೌಂಡ್. ನಿಮಗೆ ಪರ್ಸ್ನಲ್ ಆಗಿ ಏನೋ ಡೌಟ್ ಇದ್ದರೆ ಕೆಲವು ಕಾಮೆಂಟ್ ಸೆಕ್ಷನ್ ಹಾಕಿ, ನಾನು ಅದ್ರ ಮೇಲೆ ಸಂಬಂಧಪಟ್ಟ ಹಾಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ ನಿಮಗೆ. ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಕೀಪ್ ಲರ್ನಿಂಗ್, ಕೀಪ್ ಲರ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.